ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮನ ಮನೇಲಿ ಹಬ್ಬ ಇದೆ. ಹಬ್ಬ ಅಂದಾಗ ನೆನಪಾಗೋದು ಹಳೆ ಫ್ರೆಂಡ್ಸ್ ಎಲ್ಲ ಈ ಹಬ್ಬಕ್ಕೆ ಎಲ್ಲರೂ ಬಂದಿರ್ತಾರೆ. ಈ ಹಬ್ಬ ತುಂಬ ಜೋರಾಗಿ ಮಾಡೋದ್ರಿಂದ ಪ್ರತಿಯೊಬ್ಬರೂ ಬಂದಿರ್ತಾರೆ. ಮತ್ತು ಫ್ಯಾಮ್ಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡಿರ್ತಾರೆ. ತುಂಬ ದಿವಸ ಆದಮೇಲೆ ಸಿಗ್ತೀವಲ್ವ, ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಹೊಡ್ಕೊಂಡು ಮಾತಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೈಟೆಲ್ಲ ದೇವ್ರ ಉತ್ಸವ ಕೂಡ ಮಾಡ್ತಿರ್ತಾರೆ. ಮತ್ತು ಬಂದ ಭಕ್ತಾದಿಗಳೆಲ್ಲ ದಾಸೋಹ ಕೂಡ ದೇವಸ್ಥಾನ ಹತ್ರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ. ನೈಟ್ ಕೊಂಡ ಹಚ್ಚುತ್ತಾರೆ. ಅದಕ್ಕೆ ಕ್ಲಿಪ್ಪಿಂಗ್ಸ್ ಇದೆ, ನಾನು ಮುಂದೆ ಆ್ಯಡ್ ಮಾಡ್ತೀನಿ. ಮತ್ತು ನಾವು ಆರತಿ ಕೂಡ ನೈಟು ರೆಡಿ ಮಾಡ್ತಾ ಇದ್ವಿ. ಮತ್ತು ಲಿಂಗವೀರ ಕುಣಿತ ಇರುತ್ತೆ, ವೀರಗಾಸೆ ಇರುತ್ತೆ, ಮತ್ತು ದೇವ್ರ ಉತ್ಸವ ಇರುತ್ತೆ, ಮತ್ತು ಗೊಂಬೆಗಳು ಕುಣಿತ ಇರುತ್ತೆ. ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗುತ್ತೆ.
ಅಗ್ನಿಸ್ಪರ್ಶ ಮಾಡಾಯಿತು. ಎಲ್ಲರೂ ಸೇರಿಕೊಂಡು ಸೌದೆನ ಉರಿಸ್ತಾರೆ. ಇವಾಗ ಒಬ್ಬರಿಂದ ಆಗಲ್ಲ, ಅದು ಎಲ್ಲರೂ ಸೇರಿಕೊಂಡು ಮಾಡಬೇಕು. ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಅದನ್ನು ಫುಲ್ ಸೌದೆ ಎಲ್ಲನ ಕೆಂಡ ಆಗೋ ಥರ ಉರಿಸ್ಬಿಟ್ಟು 4-5 ಗಂಟೆ ಅಷ್ಟರಲ್ಲಿ ಅದೆಲ್ಲ ಫುಲ್ ಕೆಂಡ ಆಗಿರುತ್ತೆ. ನಾವೂ ಅಗ್ನಿಸ್ಪರ್ಶ ಮಾಡೋ ತನಕ ಇದ್ವಿ, ನೋಡೋಕ್ಕಂತ ಹೋಗಿದ್ವಿ. ಸೊ ಅದಾದಮೇಲೆ ನಾವು ಮನೆ ಹತ್ರ ಬಂದು, ಯಾಕೆಂದರೆ ನಾವು ಕೂಡ ರೆಡಿ ಆಗಬೇಕು. ಆರತಿಗಳನ್ನ ಹೊರಡಿಸ್ಬಿಡ್ತಾರೆ. ಅವರು ಆರತಿನ ಹೊಡ್ಸೋಕ್ಕೆ ಬರೋ ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿರಬೇಕು. ನಾವು ರೆಡಿಯಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಂಗಾಗಿ ನಾವು ಮಲ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಬಂದಾಗೆ ಮಲ್ಕೊಳ್ಳಿಲ್ಲ, ಮತ್ತು ರೆಡಿಯಾಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ರೆಡಿಯಾಗಿ ಆರತಿ ಹೊಡ್ಸೋಕ್ಕೆ ಬರೋ ಅಷ್ಟರಲ್ಲಿ ನಾವು ರೆಡಿಯಾಗಿ ಕೂತ್ಕೊಂಡಿದ್ವಿ. ಆರತಿ ತುಂಬ ವೆಯ್ಟ್ ಇರುತ್ತೆ ಅಂದ್ಬಿಟ್ಟು ಇಬ್ಬರು ರೆಡಿಯಾಗಿರ್ತೀವಿ. ಯಾಕೆ ಅಂದರೆ ಸ್ವಲ್ಪ ಹೊತ್ತು ಶೇರ್ ಮಾಡಿ ಹೊತ್ಕೋಬೋದು, ಸ್ವಲ್ಪ ತಲೆಭಾರ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ತುಂಬ ದೂರದಿಂದ ತರೋದು, ಹಂಗಾಗಿ ಆರತಿಗಳು ತುಂಬ ವೆಯ್ಟ್ ಇರುತ್ತೆ. ದೇವಸ್ಥಾನ ಬರೋ ಹತ್ರ ಅಷ್ಟರಲ್ಲಿ ಕತ್ತು ನೋವು ಬಂದುಬಿಟ್ಟಿರುತ್ತೆ. ಹಾಗಾಗಿ ಇಬ್ಬರು ರೆಡಿಯಾಗಿ ಹೋಗಿರ್ತೀವಿ. ಸ್ವಲ್ಪ ಹೊತ್ತು ಹೊತ್ಕೊಂಡಿರ್ತೀವಿ. ದೇವಸ್ಥಾನ ಹತ್ರ ಬಂದಾಗೆ ಅಲ್ಲಿ ಕೆಂಡ ನೋಡ್ಬಿಟ್ಟು ತುಂಬ ಭಯ ಆಗ್ತಾ ಇರುತ್ತೆ. ಯಾಕೆ ಅಂದರೆ ತುಂಬ ಕೆಂಡ ಇರುತ್ತೆ. ಅದೇನೋ ಗೊತ್ತಿಲ್ಲ, ನನಗೆ ತುಂಬಾ ಭಯ ಆಗುತ್ತೆ ಅಲ್ಲಿ ಹೋಗ್ಬಿಟ್ರೆ. ಎಲ್ಲರೂ ಹೋಗ್ತಾ ಇರ್ತಾರೆ, ಅದನ್ನು ನೋಡಿ ಹೋಗೋಣ ಅನಿಸುತ್ತೆ. ಬಟ್ ಹತ್ರ ಹೋದಾಗ ತುಂಬ ಕಷ್ಟ ಆಗುತ್ತೆ. ನನಗೆ ನಿಜ ಅಷ್ಟು ಧೈರ್ಯ ಇಲ್ಲ. ಹತ್ರ ತೊಗೊಂಡು ಹೋಗ್ತೀನಿ. ತೊಗೊಂಡಾದ್ಮೇಲೆ ಅಲ್ಲಿ ನಮ್ಮ ಅಣ್ಣನ ನಮ್ಮ ಭಾವನೆ ಯಾರೋ ಇದ್ರೆ ಅವ್ರ ಕೈಲಿ ಕೊಟ್ಬಿಡ್ತೀನಿ. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಓಡ್ತಿರ್ತವೆ. ನನಗೆ ಏನೂ ಗೊತ್ತಿಲ್ಲ. ಫಸ್ಟೆಲ್ಲ ಹೋಗ್ತಾಯಿದ್ದೆ. ಇವಾಗ ಸ್ವಲ್ಪ 2 ವರ್ಷದಿಂದ ತುಂಬಾ ಭಯ ಪಡ್ಕೊತೀನಿ. ಹತ್ರ ಹೋಗಿರ್ತೀನಿ ಹೊತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿದ ತಕ್ಷಣವೇ ಭಯ ಆಗಿಬಿಡುತ್ತೆ. ಆಮೇಲೆ ಹೋಗ್ದೇನೆ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ ಹೋ ಅಂತ ಕಿರ್ಚ್ತಾರೆ, ಅದೊಂದು ಬೇಜಾರು. ಸೊ ಹಾಗಾಗಿ ನಾನು ಅದೆಲ್ಲ ಯಾಕೆ ಅಂದ್ಬಿಟ್ಟು ಮುಂಚೆನೇ ಯಾರಿಗಾರು ಕರೆದು ಕೊಟ್ಬಿಟ್ಟು ವಾಪಸ್ ಬಂದುಬಿಡ್ತೀನಿ. ಇದು ನಮ್ಮನೆ ಹಬ್ಬ ಆಗಿತ್ತು. ನಾನು ನೋಡಿ ಈ ಥರ ರೆಡಿಯಾಗಿದ್ದೆ, ಸಿಂಪಲ್ಲಾಗೆ ರೆಡಿಯಾಗಿದ್ವಿ. ಹಬ್ಬ ಎಲ್ಲ ಇವತ್ತೇ ಮುಗೀತು. ಹಬ್ಬ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನೀವು ಕೂಡ. ಹಬ್ಬ ಎಲ್ಲ ಮುಗಿಸ್ಕೊಂಡು ತಂಗೆ ಫ್ರೀ ಆಗಿದ್ವಲ್ಲ, ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಾವಿನ ತೋಟ ಇದು. ಆ ಮಾವಿನ ತೋಟದಲ್ಲಿ ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು, ಕುತ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಹುಡುಗರನ್ನೆಲ್ಲ ಓಡಾಡಿಸ್ಕೊಂಡು ಸುಮಾರು ದಿವಸ ಆಗಿತ್ತು. ತೋಟದ ಹತ್ರ ಎಲ್ಲ ಹೋಗಿ ಬೇಜಾರು ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮ್ ಕರ್ಕೊಂಡು ಹೋಗಿದ್ವಿ. ಸೊ ನಾವು ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಮತ್ತು ಮಕ್ಕಳು ಎಲ್ಲರೂ ಹೋಗಿದ್ವಿ. ನೋಡಿ ನಮ್ಮ ಜಾತ್ರೆ ಈ ಥರ ಇತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.
ಮಾವಿನಕಾಯಿ ತೋತಾಪುರಿ ಕಾಯಿ ಬಿಟ್ಟಿಲ್ಲ ಈ ಸಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಹಿಂದಿನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.